ಮತ್ತೆ ಮತ್ತೆ ನೋಡುವ ಆಸೆ. ಗದಗಿನಲ್ಲಿ ಇವತ್ತು ಐತಿಹಾಸಿಕ ದಿನ. ನಮ್ಮವರಾದಂತ ಮತ್ತು ಗದಗಿನ ಉತ್ತರ ಕರ್ನಾಟಕದ ನನ್ನ ಆತ್ಮೀಯ ಸಹೋದರ ಅಂತ ಪ್ರಶಾಂತ್ ತಮರಾಳಿಮಠ ಅವರು ಇವತ್ತು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆ ಗದಗ ಆ ಕಲೆಗೆ, ಸಂಗೀತಕ್ಕೆ ಮತ್ತು ಎಲ್ಲ ಸಾಂಸ್ಕೃತಿಕವಾಗಿ ಇವತ್ತು ಹೆಮ್ಮೆಯ ಗದಗ. ಆ ಒಂದು ಗದಗಿನ ಹೆಮ್ಮೆಯ ಪುತ್ರ ಪ್ರಶಾಂತ್ ತಮರಾಳಿಮಠ ಅವರು ಏನು ಡೆಡ್ಲಿ ಕಿಲ್ಲರ್ ಅಂತ ಏನೋ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ನಿರ್ದೇಶನವನ್ನ ಥ್ರಿಲ್ಲರ್ ಮಂಜು ಅವರು ಮಾಡಿದ್ದಾರೆ. ಬಹಳ ಮನೋರಂಜನೆಯ ಚಿತ್ರ ಇದೆ. ಬಹಳ ರೋಚಕವಾದಂತ ಪ್ರತಿ ನಿಮಿಷಕ್ಕೂ ಸಹಿತ ಆ ರೋಚಕತೆಯನ್ನ ಈ ಸಿನಿಮಾದಲ್ಲಿ ಹೇಳುತ್ತೆ. ಅದಕ್ಕೆ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾವನ್ನು ನೋಡಿ ಇವತ್ತು ಕರ್ನಾಟಕದ ಗದಗಿನ ನಮ್ಮ ಪ್ರಶಾಂತ್ ತಮರಾಳಿಮಠ ಅವರಿಗೆ ಬೆಂಬಲಿಸಿ ಈ ಸಿನಿಮಾವನ್ನು ಯಶಸ್ವಿ ಮಾಡಬೇಕು. ಆ ಸಿನಿಮಾ ಇವತ್ತು ರಿಲೀಸ್ ಆಗಿರೋದ್ರಿಂದ ಎಲ್ಲ ಗದಗಿನ ಜನತೆ ಮತ್ತು ಉತ್ತರ ಕರ್ನಾಟಕದ ಜನತೆ ಅವರನ್ನ ಬೆಂಬಲಿಸಿ ಈ ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬೋದು. ನಮಸ್ಕಾರ. ಸ್ಟಂಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರ ನಿರ್ದೇಶನದ ಪ್ರಶಾಂತ್ ತಮರಾಳಿಮಠ ಅವರ ನಿರ್ಮಾಪಕತ್ವದ ಸಿನಿಮಾ ಡೆಡ್ಲಿ ಕಿಲ್ಲರ್ ಇವತ್ತು ರಾಜ್ಯಾದ್ಯಂತ ತೆರೆಯನ್ನು ಕಾಣ್ತಾ ಇದೆ. ಇವತ್ತು ಗದಗದವರೇ ಆಗಿರುವಂತಹ ಪ್ರಶಾಂತ್ ತಮರಾಳಿಮಠ ಅವರ ಅಭಿಮಾನಿಗಳು ಈಗಾಗಲೇ ಸಿನಿಮಾ ಕೂಡ ನೋಡಿದ್ದಾರೆ. ಹಾಗಿದ್ರೆ ಇದು ಏನು ಡೆಡ್ಲಿ ಕಿಲ್ಲರ್? ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಡೆಡ್ಲಿ ಮತ್ತೊಂದು ಕಡೆ ಕಿಲ್ಲರ್. ಹಾಗಿದ್ರೆ ಈ ಡೆಡ್ಲಿ ಕಿಲ್ಲರ್ ಹೇಗಿದೆ, ಅದರ ಪಿಲ್ಲರ್ ಏನು, ಅದೆಲ್ಲದರ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಗದಗದ ಜನ ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಸಿನಿಮಾ ನೋಡಿದಿರಾ ಅಥವಾ ನೋಡಬೇಕಾ? ಏನು ಹೇಳ್ತೀರಿ ಸಿನಿಮಾದ ಬಗ್ಗೆ? ಪ್ರಪ್ರಥಮವಾಗಿ ನಮ್ಮ ಗದಗದವ್ರಿ ಪ್ರಶಾಂತ್ ತಮರಾಳಿಮಠ ಅವ್ರಿಗೆ ನಾ ಶುಭಾಶಯನ ಕೋರ್ತೀನಿ. ಯಾಕಂದ್ರೆ ಮೊದಲ ಪ್ರಪ್ರಥಮ ಬಾರಿಗೆ ಪ್ರೊಡ್ಯೂಸರ್ ಆಗ್ಯಾರ. ಒಂದು ಒಳ್ಳೆಯದೇನೋ ಪ್ರಯತ್ನ ಮಾಡ್ಯಾರ. ಅವ್ರಿಗೆ ಯಶಸ್ವಿ ಆಗಲಿ. ಆ ಪುಟ್ಟರಾಜ್ ಅಜ್ಜಾರ್ ಗವಾಯಿಗಳ ಆಶೀರ್ವಾದ ಅವ್ನು ಸದಾ ಅವ್ರ ಮೇಲೆ ಅವ್ರ ಬೆನ್ನೆಲುಬಾಗಿರಲಿ. ಸಿನಿಮಾ ನಾವೆಲ್ಲ ನೋಡಿ ಗೆಲ್ಸೋಣ ಅಂತಂದು ನಾನು ಮಾತು ಮುಗಿಸ್ತೀನಿ. ಎಸ್ ಸರ್, ನೀವೇನು ಹೇಳ್ತೀರಿ? ನೀವು ಸಿನಿಮಾದಲ್ಲಿ ತುಂಬ ಓಡಾಡಿದಂಥವ್ರು, ಇವತ್ತು ಈ ಸಿನಿಮಾ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದಿರಿ, ಅವ್ರ ಜೊತೆಗಿದ್ದೀರಿ, ಏನು ಹೇಳ್ತೀರಿ? ಭಾಳ ಖುಷಿ ಆಗುತ್ತೆ ಸರ್. ಅದರೊಳಗೆ ನಮ್ಮ ಉತ್ತರ ಕರ್ನಾಟಕದ ಗದಗ ಡಿಸ್ಟಿಕ್ ಒಳಗೆ ಸಿನಿಮಾ ಎನ್ವೈರ್ಮೆಂಟ್ ಸ್ಟಾರ್ಟ್ ಆಗೈತಿ. ಹಿಂದೆಲ್ಲ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಮೊಟ್ಟ ಮೊದಲದಾಗಿ ಪ್ರೊಡ್ಯೂಸ್ ಮಾಡಿ ಆ ಸಿನಿಮಾ ಇವಾಗ ಸಕ್ಸಸ್ಫುಲ್ ಆಗಿ ಓಡ್ತಿರೋದು, ಅದು ಸ್ಪೆಷಲ್ ಥ್ರಿಲ್ಲರ್ ಮಂಜು ಸರ್ ಡೈರೆಕ್ಷನ್ ಒಳಗೆ ಬಂದಿರೋ ಸಿನಿಮಾ. ಭಾಳ ಖುಷಿ ಆಗುತ್ತೆ, ಭಾಳ ಚಲೋ ಐತಿ. ದಯವಿಟ್ಟು ಎಲ್ಲರೂ ನೋಡ್ರಿ, ಸಿನಿಮಾನ ಪ್ರೋತ್ಸಾಹಿಸ್ರಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಇನ್ನೊಬ್ರು ಇವರು ಕಲಾವಿದರು ನಮ್ಮ ಫಯಾಜ್ ಅವರು ಇದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, ಏನು ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ಒಂದು ಒಳ್ಳೆ ನಮ್ಮ ಪ್ರೊಡ್ಯೂಸರ್ ಸಿಕ್ಕರ್. ಫಸ್ಟ್ ನಮ್ಮ ಗದಗಿಗೆ ಪ್ರಶಾಂತ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಸಿನಿಮಾ ಮಾಡೋದು ಸರಳ ಅಲ್ಲ, ದುಡ್ಡು ಹಾಕೋದು ಇರಲಿ ಸರ್. ಆದರೆ ನಮ್ಮ ಪ್ರಶಾಂತ್ ಸರ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಈ ಥರ ಇನ್ನೂ ಸುಮಾರು ಸಿನಿಮಾ ಕೊಡಲಿ. ಥ್ರಿಲ್ಲರ್ ಮಂಜು ಸರ್ ನಾವೆಲ್ಲ ಸಣ್ಣವರಿದ್ದಾಗ ಅವರು ಫೈಟ್ ನೋಡೋಕ್ಕಂತ ನಾವು ಸ್ಕೂಲ್ ಬಿಟ್ಟು ಬಂದು ಮನೆಗೆ ಕುಂದ್ರವರು. ಇವತ್ತು ನಮ್ಮ ಗದಗಿಗೆ ಅವ್ರು ಬಂದಾರ, ಗದಗ ಭೂಮಿ ಒಳಗೆ ಬಂದು ಅವ್ರು ನಿಂತಾರ ಅಂದ್ರೆ ನಮ್ಮದು ಒಂದು ಭಾಗ್ಯ. ಅವರು ಡೈರೆಕ್ಷನ್ ಒಳಗೆ ನಮ್ಮ ಪ್ರಶಾಂತ್ ಸರ್ ಇವತ್ತು ಸಿನಿಮಾ ಮಾಡ್ಯಾರಂದ್ರು ನಮ್ಗೆ ಸಂತೋಷ. ಆ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವು ಹಾರೈಸಿ. ಗದಗನಾಗ ಯಾರ ಮಾಡಲಿ ಸರ್, ಸಿನಿಮಾ ಥ್ರಿಲ್ಲರ್ ಐತಿ, ಆಮೇಲೆ ಎಂಟರ್ಟೈನ್ ಐತಿ, ಏನೋ ಒಂದು ಸಿನಿಮಾ ನೋಡುವಂಗೈತಿ. ಎಲ್ಲರೂ ಹೋಗಿ ಫ್ಯಾಮಿಲಿ ಸಮೇತ ಕೂತು ನೋಡುವಂಗೈತಿ ಸರ್. ಭಾಳ ಚಲೋ ಐತಿ. ಆಮೇಲೆ ಆ್ಯಕ್ಟರು ಉತ್ತರ ಕರ್ನಾಟಕದವರು ಮಸ್ತ್ ಐತಿ. ಉತ್ತರ ಕನ್ನಡ ಚೆನ್ನಾಗಿ ಮಾಡ್ಯಾರ ಅವರು ಆ್ಯಕ್ಟಿಂಗ್. ಹಿಂಗೆ ಉತ್ತರ ಕನ್ನಡ ಪ್ರತಿಭೆಗಳು ಬೆಳೀಲಿ ಅಂತ ನಮ್ಮ ಆಸೆ ಇದು ಸರ್. ಎಸ್, ಇದಿಷ್ಟು ಇವ್ರು ಮಾತಾದ್ರೆ ಇಲ್ಲೊಂದು ಜನ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ. ಇವ್ರು ಏನು ಹೇಳ್ತಾರೆ ಈ ಬಗ್ಗೆ ನೋಡೋಣ. ಆಗಲೇ ಇದರ ನಿರ್ದೇಶನ ಮಾಡಿದ್ರಂಥ ನಿರ್ದೇಶಕರು ಹೇಳ್ತಾ ಇದ್ರು, ನಿರ್ಮಾಪಕರು ಹೇಳ್ತಾ ಇದ್ರು, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ, ಯಾವುದೇ ರೀತಿಯಾಗಿರುವಂಥ ಒಂದು ವಲ್ಗರ್ ಭಾಷೆ ಇಲ್ಲ, ಏನೂ ಇಲ್ಲ ಅಂತ. ಏನು ಅನಿಸುತ್ತೆ ನಮಗೆ? ಎಲ್ಲರೂ ಹೋಗಿ ಪ್ರಶಾಂತ್ ತಮರಾಳಿಮಠ ಅವ್ರು ಮಾಡಿದಂಥ ಫಿಲ್ಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಮನೇಲಿ ನೋಡೋಕೆ ಹೋಗ್ಬೇಡ್ರಿ, ಯೂಟ್ಯೂಬ್ನಾಗ ನೋಡೋಕೆ ಹೋಗ್ಬೇಡ್ರಿ, ಎಲ್ಲ ಟಾಕೀಸಿಗೆ ಹೋಗಿ ನೋಡಂತ ನಾ ಹೇಳ್ತೀನಿ. ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದವ್ರು ಆದಂಥ ಅಭಯ್ ಸರ್ಗೆ ಎಲ್ಲರದು ಸಪೋರ್ಟ್ ಇರಲಿ. ಹೊಸದಾಗಿ ಬೆಳೀತಾ ಇದ್ದಾರೆ, ಅವ್ರಿಗೆಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತಾವೇನಂತೀರಮ್ಮ? ನಾವು ಇವತ್ತು ಪ್ರೊಡ್ಯೂಸರ್ನ ಬೆಂಗಳೂರು ಮತ್ತಿತರ ಕಡೆ ನೋಡ್ತಿದ್ವಿ. ನಮ್ಮ ಭಾಗಕ್ಕೆ ನಾವು ನೋಡಿರಲಿಲ್ಲ. ಅದೊಂದು ಟ್ರೆಂಡ್. ಆ ಕ್ಷೇತ್ರ ಇಲ್ಲಿ ತನಕ ಅವ್ರು ನಡ್ಸ್ಕೊಂಡು ಬಂದು ಇಲ್ಲಿಂದ ಹುಟ್ಟ್ಯಾರ. ಅದು ನಮ್ಮ ಪುಟ್ಟರಾಜ ಗವಾಯಿಗಳ ಒಂದು ಸನ್ನಿಧಾನದಾಗ, ಅದು ಮತ್ತು ಜಾತ್ರಾ ಮಹೋತ್ಸವದ ಸಂದರ್ಭದಾಗ ಅವ್ರ ಚಿತ್ರ ಬಿಡುಗಡೆ ಆಯ್ತು. ಇದು ಎಷ್ಟು ಖ್ಯಾತಿ ವಿಶ್ವದೊಳಗೆ ಗಳಿಸೈತಿ ಪುಟ್ಟರಾಜ ಅಜ್ಜಾರ್ದು, ಅಷ್ಟೇ ಒಂದು ಅಭೂತಪೂರ್ವ ಯಶಸ್ಸು ನಮ್ಮ ಪ್ರಶಾಂತ್ ಅಣ್ಣಾರ್ದು ಆಗಲಿ ಅಂತ ಈ ವೇದಿಕೆ ಮೂಲಕ ಹಂಚ್ಕೊಳ್ತೇನೆ. ನಡೆದಾಡ ದೇವರು ಎನಿಸ್ಕೊಂಡಿರುವ ಪುಟ್ಟರಾಜ್ ಗವಾಯಿಗಳ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂದ್ಕೊಂಡು ಅವರ ಫಿಲ್ಮ್ ಇದು ಯಶಸ್ವಿಗೊಳ್ಳಿ ಅಂತ ನಾನು ಹಾರೈಸಿದೆ. ಚಿತ್ರಕಲೆ, ನಾಟಕ, ಸಂಗೀತದ ತವರೂರಾದ
ನವರಾದ ನಮ್ಮ ಪ್ರಶಾಂತ್ ಅವರು ಈ ಚಿತ್ರ ನಿರ್ಮಾಪಕ ಮಾಡಿದ ಭಾಳ ತುಂಬ ಸಂತೋಷದ ವಿಷಯ. ನಮಗೇನೋ ಖುಷಿ, ನಮ್ಮೂರವ್ರು ಮಾಡ್ಯಾರ, ನಮ್ಮ ಮನವ್ರು ಮಾಡ್ಯಾರ ಅಂತೇಳಿ ನಮಗೆ ಭಾಳ ಖುಷಿ ಆಗ್ತಾ ಐತಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ನೀವು ಆ ಚಿತ್ರ ನೀವು ನೋಡ್ರಿ, ಭಾಳ ಚೆನ್ನಾಗೈತೆ, ಎಲ್ಲ ನೋಡಂಗೈತಿ, ಒಂದ್ಸಲ ನೋಡ್ಬೇಕು ಅನಿಸ್ತೈತಿ. ನೀವೆಲ್ಲರೂ ನೋಡ್ರಿ ಅಂತೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ. ಡೆಡ್ಲಿ ಕಿಲ್ಲರ್ ಸ್ಟಾರ್ಟಿಂಗ್ ಪಿಕ್ಚರ್ ನೋಡಕ್ಕೆ ನಿಂತ್ರೆ ಭಾಳ ಫೈಟ್ಗಳದಾವು. ಲಾಸ್ಟಿಗೆ ಇನ್ನು 10 ನಿಮಿಷ ಇದ್ದಾಗ ಆ ಥ್ರಿಲ್ಲರ್ ಮಂಜು ಕೊಟ್ಟಂತಹ ಥ್ರಿಲ್ಲರ್ ಏನೈತಲ್ಲ ಸ್ಟೋರಿ ಭಾರಿ ಮಜಾ ಐತಿ, ಗಿರ್ಗಿಚ್ ಐತಿ. ಎಲ್ಲರೂ ಹೋಗಿ ನೋಡ್ರಿ. ಆಮೇಲೆ ಇನ್ನೊಂದು ಏನು ಹೇಳ್ತೇನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರಿಗೆ ನೋಡ್ರಿ, ಗದಗ್ಲವ್ರು ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಒಬ್ಬ ಪ್ರೊಡ್ಯೂಸರ್ ಬಂದು ಪ್ರೊಡಕ್ಷನ್ ಮಾಡಿ ಬೇಕಾದಷ್ಟು ದುಡ್ಡನ್ನು ಹಾಕಿ ಬೇರೆ ಬಿಸ್ನೆಸ್ ಇತ್ತು ಅವ್ರಿಗೆ ಮಾಡಲಿಕ್ಕೆ. ಬಟ್ ಅವ್ರದ್ದು ಒಂದು ಏನಪ್ಪ ಅಂದ್ರೆ ಅವ್ರ ಅಪ್ಪರ್ಲಿಂತ ಹಿಡಿದು ಅವ್ರದ್ದು ಒಂದು ಏನು ಏಮೈತೆ ಅಂದ್ರೆ ಅವ್ರಿಗೆ ಉತ್ತರ ಕರ್ನಾಟಕದ ಕಲಾವಿದರು ಬೆಳೀಲಿ ಅಂತೇಳಿ ಅವ್ರು ಬೇಕಾದಂಥ ಬಿಸ್ನೆಸ್ ಮಾಡ್ಬೋದಿತ್ತು. ಅವರು ಪಿಕ್ಚರ್ ಮಾಡ್ತೀನಿ ನನ್ನ ಕಲಾವಿದರಿಗೆ ಮುಂದೆ ಏನಾರು ಸಿನಿಮಾ ಮಾಡಿದ್ರೆ ಉತ್ತರ ಕರ್ನಾಟಕ ಕಲಾವಿದರು ಬೆಳೆಯಲಿ ಅಂತಾರೆ. ಅಕಸ್ಮಾತ್ ನೀವು ಮಾಡೋರ, ನೀವು ಒಂದು ಪಾರ್ಟ್ ಕೊಟ್ಟು ಮಾಡೋರ ಆ ಆಶೀರ್ವಾದ ಇತ್ತಂತ ತಮ್ರಳ್ಳಿ ಮಟ್ಟ ಅವ್ರ ಹೆಲ್ಪ್ ತೊಗೊಂಡು ನಾನು ಮಾಡ್ತೀನಿ. ಯಾಕಂದ್ರೆ ಒಬ್ಬರು ಹೀರೋ ಆಗ್ಬೇಕಲ್ಲಿ, ಎಲ್ಲರೂ ಹೀರೋ ಹಾಕ್ಕೊಂತಂದ್ರೆ ಕೆಟ್ಟು ಬಿಡ್ತೀವಿ ನಾವು. ಇದು ಯಾವಾಗಲೂ ಒಬ್ಬರನ್ನ ರಾಜ ಮಾಡ್ಬೇಕು ನಾವು. ಏನೋ ಇದ್ರು ಅವ್ರದ್ದು ಹೆಲ್ಪ್ ತೊಗೊಂಡು ಅಣ್ಣ ಹಿಂಗೈತೆ ಅಂತೇಳಿ ಅವ್ರ ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. ಹಂಗೆ ದೇವ್ರ ಭಾಗ್ಯ ಕೊಟ್ಟು ನಾನು ಭಾಳ ಸಂತೋಷ ಅಜ್ಜಾರ, ನಿಮ್ಮ ಆಶೀರ್ವಾದ ಇರಲಿ. ಅದೇ ಥರ ಎಲ್ಲರೂ ಉತ್ತರ ಕರ್ನಾಟಕದವ್ರಿಗೆ ಏನು ಹೇಳ್ತೇನಪ್ಪ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಉತ್ತರ ಕರ್ನಾಟಕದವ ನಿಮ್ಮ ಸಂಬಂಧ ಮಾಡ್ಯಾನ, ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ಕಲಾವಿದರು ಲಕ್ಷಗಟ್ಟಲೆ ಜನರದೇವು ನಾವೆಲ್ಲರೂ. ಇನ್ಸ್ಟಾದಾಗ ಅದೇ ಸೋಷಿಯಲ್ ಮೀಡಿಯಾದಾಗ ಇದ್ದವ್ರು ಎಲ್ಲರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮ್ಲಿನ ಕರ್ಕೊಂಡೋಗಿ ಪಿಕ್ಚರ್ ತೋರಿಸ್ರಿ. ಅವಾಗ ಈ ಮನುಷ್ಯ ಇನ್ನೊಂದು ಪಿಕ್ಚರ್ ರೆಡಿ ಮಾಡೋಕ್ಕೆ ಗಟ್ಟಿ ಆಗ್ತಾನೆ. ಈ ಮನುಷ್ಯ ರೆಡಿ ಆದಂದ್ರೆ ಉತ್ತರ ಕನ್ನಡದಾಗ ಸಪೋರ್ಟ್ ಐತೆ ಅಂದ ತಕ್ಷಣ ಇಂಥವ್ರು ಇನ್ನೂ 10 ಮಂದಿ ಬೆಳೀತಾರೆ ನಿಮ್ಮ ಊರಾಗ. ಅದಕ್ಕೆ ದಯಮಾಡಿ ಎಲ್ಲರೂ ಹೋಗಿ ಥಿಯೇಟ್ರದಾಗ ಪಿಕ್ಚರ್ ನೋಡಿ ಶುಭ ಹಾರೈಸ್ರಿ. ಫಿಲ್ಮ್ ಸೂಪರ್ ಇದೆ, ಅಲ್ಟಿಮೇಟ್ ಇದೆ, ಥ್ರಿಲ್ಲಿಂಗ್ ಇದೆ. ಅದಕ್ಕೆ ಏನೈತಲ್ಲ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಆ ಫಿಲ್ಮ್ ನೋಡ್ರಿ. ಅಲ್ಲಿ ಅಪ್ಪುರಾಜ್ ಇವೆಂಟ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಏನೈತಲ್ಲ ನನ್ನ ಯಾರು ಫಿಲ್ಮ್ ನೋಡ್ಬೇಕಂದ್ರೆ ಅಪ್ಪುರಾಜ್ ಇವೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಒಳಗೆ ಬಿಡ್ತಾರೆ. ಎಲ್ಲ ಟಿಕೆಟ್ ನಾವು ಸ್ಪಾನ್ಸರ್ ಮಾಡತ್ತೀವಿ. ನಾಳೆ ಒಂದಿನ ಅದಕ್ಕೆಲ್ಲ ಏನೈತಲ್ಲ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ ನೋಡ್ಕೊಂಬರ್ರಿ. ನಮ್ಮ ಗದಗಿನವ್ರು ಪ್ರೊಡ್ಯೂಸಿಂಗ್ ಮಾಡ್ಯಾರ. ಮತ್ತು ಆಮೇಲೆ ಏನೈತಲ್ಲ ಅಭಯ ವೀರವರು ನಮ್ಮವರು, ನಮ್ಮ ಉತ್ತರ ಕರ್ನಾಟಕದವರು ನೋಡಿ ಬನ್ನಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇವತ್ತು ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಪ್ರಶಾಂತ್ ಅಣ್ಣವರ ಸಂಪರ್ಕದಲ್ಲಿರುವಂಥ ಜನಗಳ ಆಡು ಮಾತು. ಅಂದರೆ ಇವರು ಕೇವಲ ಅವರ ಮೇಲಿನ ಪ್ರೀತಿಗೆ ಈ ರೀತಿ ಮಾತಾಡ್ತಾ ಇಲ್ಲ, ಸ್ವತಃ ಇವರು ಥಿಯೇಟ್ರಿಗೆ ಕೂಡ ಹೋಗಿದ್ದಾರೆ. ಹೋಗಿ ಆ ಸಿನಿಮಾ ನೋಡಿ ಸಿನಿಮಾ ಕೊನೆವರೆಗೂ ಯಾವ ರೀತಿ ಇದೆ, ಕೊನೆಗೆ ಏನೊಂದು ಸಂದೇಶ ಕೊಡ್ತದೆ ಅನ್ನುವಂಥದ್ದನ್ನು ಕೂಡ ಅವ್ರು ತುಂಬಾ ಹತ್ತಿರದಿಂದ ಕುಳಿತು ನೋಡಿ ಇದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಕೂಡ ತಮ್ಮ ಇಡೀ ಎಂಟೈರ್ ಫ್ಯಾಮಿಲಿಗಳ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜನರು ಮಾಡಿರುವಂಥ ಈ ಒಂದು ನಿರ್ಮಾಪಕತ್ವದ ಏನು ಸಿನಿಮಾ ಇದೆ ಡೆಡ್ಲಿ ಕಿಲ್ಲರ್ ನೋಡಬೇಕು. ಕೊನೆಯದಾಗಿ ಇಲ್ಲೊಬ್ಬರು ಇದ್ದಾರೆ. ಅಮ್ಮ, ನೀವೇನು ಹೇಳ್ತೀರಿ ಕೊನೆಗೆ? ಪ್ರಶಾಂತ್ ಅವರಿಗೆ ನೀವೇನಾಗಬೇಕು, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಪ್ರಶಾಂತ್ ಅವರಿಗೆ ಅಕ್ಕ ಆಗಬೇಕು. ಈ ವಿಷಯ ಒಂದು ಹೇಳಬೇಕಂತಂದರೆ ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಫಸ್ಟ್ ಸೆಮ್ನಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಅಂತಿದ್ರು ಏನಂತ, ಪ್ರಭುದೇವ ಇದ್ದಂಗೆ ಅದಿ ನೋಡಿ ನೀನು ಅಂತ. ಸೊ ಪ್ರಭುದೇವ ಇದ್ದಂಗೆ ಅದಿರಿ ಅಂತ ಹೇಳ್ತಿದ್ರು. ಅದು ಎಲ್ಲೋ ಇನ್ಫ್ಲೂಯೆನ್ಸ್ ಆಯ್ತು. ಫೋಟೋಸ್ ತೊಗೊಂಡು ಹೋಗಿದ್ದರು, ಎಲ್ಲರಿಗೂ ತೋರಿಸಿದ್ರು ಇದು ಆಗುತ್ತೆ, ಈಗೂ ಕೂಡ ಇದೆ. ಸೊ ಅದೇನೋ ಅದು ಬೇರೆ ಉಳಿದು ಬಿಡ್ತು. ಸೊ ಹೀಗಾಗಿದ್ದಾಗ ಈ ಫಿಲ್ಮ್ ಬಗ್ಗೆ ನಾನು ಹೇಳಬೇಕಂತಂತಂದರೆ ಅದು ಒಂದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಇದ್ದಂಗೆ. ಸಾದಾ ಬರೀ ನೋಡೋದಕ್ಕೆ ತಿಳಿಯಂಗಿಲ್ಲ, ಕಡೆಯದುವರೆಗೆ ಲಾಸ್ಟ್ ಸೀನ್ದಾಗ ಏನು ಟ್ವಿಸ್ಟ್ ಐತಿ ಅದು ನಾವೇ ನೆಕ್ಸ್ಟ್ ಲೆವೆಲ್ನಾಗ, ಫಸ್ಟ್ ಲೆವೆಲ್ನಾಗ ತಿಳಿಯಲ್ಲ, ಸೆಕೆಂಡ್ ಲೆವೆಲ್ನಾಗ, ಇದು ನೆಕ್ಸ್ಟ್ ಲೆವೆಲ್ನಾಗೆ ತಿಳಿಯೋ ಫಿಲ್ಮು. ಆಮೇಲೆ ಇದರಲ್ಲಿ ಪೆಟ್ರೋಟಿಸಮ್ನೂ ಬಂದಿದೆ. ಇದರಲ್ಲಿ ಸಣ್ಣ ಮಕ್ಕಳು, ಸ್ಟೂಡೆಂಟ್ಸು, ಕಾಲೇಜ್ನವರು ಅದನ್ನ ಮಾಡಬಾರ್ದು ಅನ್ನೋದು, ಡ್ರಗ್ಸು ಇತ್ಯಾದಿ ಅದು ಬಂದಿದೆ. ಹಿಂಗಿರ್ಬೇಕಾದ್ರೆ 3 ಏನು ಇನ್ಸಿಡೆಂಟ್ ಇದೆ, ಎಲ್ಲ ಲೆವೆಲ್ ಮಕ್ಕಳಿಗೂ ವೃದ್ಧರಿಗೂ ಎಲ್ಲರಿಗೂ ಒಂದು ಮೆಸೇಜ್ ಕೊಡುತ್ತೆ. ಹಾಗಾಗಿ ಧರ್ಮ ರಕ್ಷತೆ ಅಂತ ಏನಿದೆ ಅಲ್ಲ, ಅದು ಆ್ಯಪ್ಟ್ ಫಿಲ್ಮ್ ಇದಕ್ಕೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಅವ್ರು ಮಾತಾಡಿದ್ರೆ ಇನ್ನು ಅವ್ರ ಧರ್ಮಪತ್ನಿಯವರ ಜೊತೆಗಿದ್ದಾರೆ. ಇವತ್ತು ನಿಮ್ಮ ಯಜಮಾನರು ನಿರ್ಮಾಪಕರು, ಪ್ರೊಡ್ಯೂಸರ್ ಆಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಪ್ರೊಡ್ಯೂಸರ್ ಇದ್ದಾರೆ ಅನ್ನುವಂಥದ್ದು ಹೆಗ್ಗಳಿಕೆ ಭಾಳ ಜನರಿಗೆ ಆಗ್ತಾ ಇದೆ, ಕಲಾಭಿಮಾನಿಗಳಿಗೆ. ತಾವೇನು ಹೇಳ್ತೀರಮ್ಮ ಅವ್ರ ಧರ್ಮಪತ್ನಿಯಾಗಿ? ಅದು ನಿಜನೇ, ಅವರು ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದಾರೆ. ಅದೇ ರೀತಿ ಡೆಡ್ಲಿ ಕಿಲ್ಲರ್ ಫಿಲ್ಮ್ಗೆ ಎಲ್ಲರಿಗೂ ಸಪೋರ್ಟ್ ಸಿಗಬೇಕು. ಅದು ಫಿಲ್ಮ್ ನೋಡಿ ಅವ್ರ ರಿವ್ಯೂಸ್ ಹೇಳಬೇಕು, ನಾ ಹೇಳೋದಕ್ಕಿಂತ ಜನತೆ ಹೇಳಬೇಕು ಯಾವ ರೀತಿ ಇದೆ, ಏನು ಅನ್ನಿಸ್ತು ಅಂತೇಳಿ ಅವರಿಂದ ಬರಬೇಕು. ನಾವು ಹೇಳ್ತೀವಿ, ನಾವು ಇದು ನಮ್ಮ ಯಜಮಾನ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮಾತಾಡೋದಕ್ಕೆ ಹೊರಡೋದೇ ಇಲ್ಲ, ಮಾತುಗಳು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ.
ಏನು ಹೇಳಬೇಕು ಅಂತೇಳಿ ಅದು ಹೆಚ್ಚಾಗಿ ನಮ್ಮ ಅಕ್ಕನೇ ಹೇಳಿಬಿಟ್ಟಿದ್ದಾರೆ ಅವ್ರ ತಮ್ಮನ ಬಗ್ಗೆ ಏನು ಅಂತ ಹೇಳಿ. ಮತ್ತೇನು ನಾನೇನು ಏನು ಹೇಳೋದೇನಿಲ್ಲ. ಈಗ ಪ್ರಶಾಂತ್ ತಮ್ರಳ್ಳಿ ಮಠ ಅವರ ಚಿರಂಜೀವಿ ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ನಿಮ್ಮ ಅಪ್ಪಾಜಿ ಅಂದರೆ ನೀವು ಈ ಏಜಲ್ಲಿ ಸಿನಿಮಾ ನೋಡಲಿಕ್ಕೆಲ್ಲ ಬಯಸ್ತಾ ಇರ್ತೀರಿ, ಅಂಥ ಸಿನಿಮಾನ ನಿಮ್ಮ ತಂದೆಯವರೇ ಇವತ್ತು ಪ್ರೊಡ್ಯೂಸಿಂಗ್ ಮಾಡ್ತಾ ಇದ್ದಾರೆ. ಏನು ಅನಿಸ್ತದೆ ನಿಮಗೆ? ಮೊದಲೇದು ಭಾಳ ಖುಷಿ ಆಗ್ತಿದೆ ನನಗೆ. ನಮ್ಮ ತಂದೆಯವರು ಉತ್ತರ ಕರ್ನಾಟಕದಿಂದ ಒಂದು ಕಲೆಗಳನ್ನು ಅಭಿಮಾನಿಯನ್ನು ಬೆಳೆಸ್ತಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಇದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟು ಒಂದು ನಮ್ಮ ಪ್ರೊಡ್ಯೂಸರ್ನಕ್ಕಿಂತ ಒಂದು ಕಲೆಯನ್ನು ಬೆಳೆಸೋದು ಭಾಳ ಉಚಿತ, ಭಾಳ ಇದಾಗಬೇಕು. ಅದು ಭಾಳ ಹೆಮ್ಮೆ ಅನಿಸ್ತಿದೆ ನನಗೆ ಇವತ್ತು. ಎಸ್, ಇದಿಷ್ಟು ಒಂದು ಕಡೆ ಅವರ ಕುಟುಂಬ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು, ಅವರ ಗೆಳೆಯರ ಮಾತುಗಳಾದ ಅಭಿಮಾನದ ಮಾತುಗಳಾದರೆ, ಇನ್ನೊಂದು ಕಡೆ ಗದಗದ ಜನರು ಕೂಡ ಇದ್ರ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದು. ಎಸ್, ಕೊನೆಯದಾಗಿ ಇವತ್ತು ಗದಗದಲ್ಲಿ ಅವರ ಅಭಿಮಾನಿಗಳ ಪರವಾಗಿ ಸಿನಿಮಾ ಸಾಕಷ್ಟು ಪ್ರಚಾರ ಆಗಲಿಕ್ಕೆ ಗದಗದ ಜೂನಿಯರ್ ರವಿಚಂದ್ರನ್ ವಿಜಯಕುಮಾರ್ ಅವರಿದ್ದಾರೆ ನಮ್ಮ ಜೊತೆಗೆ. ಬ್ರದರ್, ತಾವೇನು ಹೇಳ್ತೀರಿ? ಇಲ್ಲ, ಪ್ರಶಾಂತ್ ಅಣ್ಣ ನಮ್ಮ ಅಣ್ಣ ಒಂದು ಪ್ರೊಡಕ್ಷನ್, ಅವರು ಡೆಡ್ಲಿ ಕಿಲ್ಲರ್ ಏನು ಮೂವಿ ಇದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಬೇಕು, ಎಲ್ಲರೂ ಹಾರೈಸಬೇಕು. ಅವರೊಂದು ಇವತ್ತು ಚೊಚ್ಚಲ ಪ್ರಯತ್ನ, ಎಲ್ಲರೂ ಸಪೋರ್ಟ್ ಮಾಡೋಕೆ ಅವ್ರಿಗೆ. ನಾವೆಲ್ಲರೂ ಪ್ರಶಾಂತ್ ಅಣ್ಣವ್ರು ನಾವು ಸಣ್ಣವಿದ್ದಾಗ ನೋಡ್ಕೊಂಡ್ಬಂದು ಅವನ ವಿಚಾರ ಅವನೇನೋ ಡಿಫ್ರೆಂಟೇ ಇರ್ತಿ ಯಾವಾಗಿದ್ರು. ಅದೇ ಥರ ಈಗ ಅವ್ನ ಪ್ರೊಡಕ್ಷನ್ ಬಂದಾನೆ, ಇನ್ನೂ ಹೆಚ್ಚಿಗೆ ಮಾಡ್ತಾನೆ. ಅವ್ನಿಗೆ ದೇವ್ರು ಸಪೋರ್ಟ್ ಮಾಡಲಿ, ಒಳ್ಳೇದಾಗಲಿ ಎಲ್ಲರದ್ದು ಅಂತ ಹೇಳ್ದ. ಆಲ್ ದಿ ಬೆಸ್ಟ್ ಡೆಡ್ಲಿ ಕಿಲ್ಲರ್. ಎಸ್, ಇದಿಷ್ಟು ಅವರ ಅಭಿಮಾನಿಗಳು ಮತ್ತು ಅವರ ಕುಟುಂಬಸ್ಥರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.